ಅಂತಿಮ ಘಟ್ಟ ತಲುಪಿದೆ ಸಾತ್ವಿಕ್, ಆಪರೇಷನ್ ಸಾತ್ವಿಕ್. ಕೆಲವೇ ಕ್ಷಣಗಳಲ್ಲಿ ಸಾತ್ವಿಕ್ನ ಹೊರತೆಗೆಯುವಂತ ಪ್ರಕ್ರಿಯೆ ಕೂಡ ಆಗತ್ತೆ. ಕೊಳವೆ ಬಾವಿಗೆ ಬಿದ್ದಿರುವಂತ ಬಾಲಕನ ರಕ್ಷಣಾ ಕಾರ್ಯಾಚರಣೆ ಸತತ 17 ಗಂಟೆಗಳಿಂದ ನಿರಂತರವಾಗಿ ಆಗ್ತಾ ಇದೆ. NDRF, SDRF ತಂಡಗಳಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಕಳೆದ 17 ಗಂಟೆಯಿಂದ ಮಾಡಲಾಗ್ತಾ ಇದೆ. ನಿರಂತರವಾಗಿ 16 ಅಡಿ ಆಳದಲ್ಲಿ ಸಿಲುಕಿದ್ದಾನೆ 2 ವರ್ಷದ ಬಾಲಕ ಸಾತ್ವಿಕ್. ಕಲ್ಲು ಬಂಡೆ ಅಡ್ಡಿಯಾಗಿರೋದ್ರಿಂದ ರಕ್ಷಣಾ ಕಾರ್ಯದಲ್ಲಿ ವಿಳಂಬವಾಗಿತ್ತು. ಈಗ ಅಂತಿಮ ಘಟ್ಟ ತಲುಪಿದೆ ಆಪರೇಷನ್ ಸಾತ್ವಿಕ್. ಕೆಲವೇ ಕ್ಷಣಗಳಲ್ಲಿ ಸಾತ್ವಿಕ್ನ ಹೊರತೆಗೆಯೋ ಅಂತ ಪ್ರಕ್ರಿಯೆ ಕೂಡ ಆಗುತ್ತೆ. ತಂಡ ಅದರಲ್ಲಿ ನಿರತವಾಗಿದೆ. ಸತತ 17 ಗಂಟೆಗಳಿಂದ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಕೊಳವೆ ಬಾವಿಗೆ ಬಿದ್ದಿರುವಂತಹ ಬಾಲಕನ ರಕ್ಷಣಾ ಕಾರ್ಯಾಚರಣೆ ಕೊನೆ ಹಂತಕ್ಕೆ ತಲುಪಿದೆ. 2 ವರ್ಷದ ಬಾಲಕ ಸಾತ್ವಿಕ್ ನಿನ್ನೆ ಸಂಜೆ 5:30 ಸುಮಾರಿಗೆ ಕೊಳವೆ ಬಾವಿಗೆ ಬಿದ್ದಿದ್ದಾನೆ. ಸತತ 17 ಗಂಟೆಗಳಿಂದ SDRF, NDRF ತಂಡದ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬದುಕಿ ಬಾ ಸಾತ್ವಿಕ್ ಅನ್ನೋ ಕೂಗು ಇಡೀ ರಾಜ್ಯದ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಎಲ್ಲ ತಾಯಂದ್ರು ನೇರವಾಗಿ 2 ವರ್ಷದ ಬಾಲಕ ಸಾತ್ವಿಕ್ ಜೀವಂತವಾಗಿ ಹೊರಬರಲಿ ಅಂತ ಪ್ರಾರ್ಥನೆಯನ್ನ ದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ಇದು ವಿಜಯಪುರದಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ. ಸತತ 17 ಗಂಟೆಗಳಿಂದ NDRF, SDRF ಕಾರ್ಯಾಚರಣೆ ಮಾಡ್ತಾ ಇದೆ. 16 ಅಡಿ ಆಳದಲ್ಲಿ 2 ವರ್ಷದ ಬಾಲಕ ಸಾತ್ವಿಕ್ ಸಿಲುಕಿದ್ದಾನೆ. ಕೊನೆ ಹಂತದ ಪ್ರಕ್ರಿಯೆ ನಾವು ಒಂದ್ ಕಡೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಆತನನ್ನ ರಕ್ಷಣೆ ಮಾಡೋ ಅಂತ ಕಾರ್ಯಕ್ಕೆ SDRF, NDRF ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ನಿಂಬೆ ಹಣ್ಣಿನಲ್ಲಿ ಆಟವನ್ನ ಆಡ್ತಾ ಇರೋ ಅಂತ ಸಾತ್ವಿಕ್ನ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ JCBಯ ಮೂಲಕ ಪರ್ಯಾಯವಾಗಿ ರಂಧ್ರವನ್ನ ಕೊರೆಯುವಂತ ಪ್ರಕ್ರಿಯೆಯಲ್ಲಿ SDRF, NDRF ತಂಡ ನಿರತವಾಗಿದೆ. ಇನ್ನು 100 ಮಂದಿ ಅಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳದಲ್ಲಿ ಜಮಾಯಿಸಿದ್ದಾರೆ. 3 ಆಂಬ್ಯುಲೆನ್ಸ್ಗಳನ್ನ ಕೂಡ ಈಗಾಗಲೇ ಆತನಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡೋ ಅಂತ ಉದ್ದೇಶದಿಂದ ಸ್ಥಳದಲ್ಲಿ ಇರಿಸಲಾಗಿದೆ. ಒಂದು ಕಡೆ ಸಾತ್ವಿಕ್ ಬೇಗ ಬಾ, ಬದುಕಿ ಬಾ ಅನ್ನೋ ಕೂಗು ರಾಜ್ಯದ ಎಲ್ಲೆಡೆ ದೇವರಿಗೆ ಪ್ರಾರ್ಥನೆಯ ಮೂಲಕ ಸಲ್ತಾ ಇದೆ. ಕೊಳವೆ ಬಾವಿಯಲ್ಲಿ ನಿನ್ನೆ ಸಂಜೆ 5:30 ಸುಮಾರಿಗೆ ಸಾತ್ವಿಕ್ ಬಿದ್ದಿದ್ದಾನೆ. ಹೆಚ್ಚಿನ ಮಾಹಿತಿನ ನಮ್ಮ ಪ್ರತಿನಿಧಿ ರಾಚಪ್ಪ ನೀಡ್ತಾರೆ. ರಾಚಪ್ಪ, ಕೊನೆ ಅಂತಿಮ ಘಟ್ಟದ ಕಾರ್ಯಾಚರಣೆ ನಡೀತಾ ಇದೆ. ಈಗ ಇನ್ನು ಎಷ್ಟು ಹೊತ್ತಲ್ಲಿ ಈ ಒಂದು ರಕ್ಷಣೆ ಕಂಪ್ಲೀಟ್ ಆಗಬಹುದು ರಾಚಪ್ಪ? ಮಧುಸೂದನ್, ಏನಂದ್ರೆ ಈಗಾಗಲೇ ಕಳೆದ 17ರಿಂದ 18 ಗಂಟೆಗಳ ಸತತವಾಗಿ ಒಂದು ಕಾರ್ಯಾಚರಣೆ ನಡೀತಾ ಇದೆ. NDRF, SDRF ಮತ್ತು ಅಗ್ನಿಶಾಮಕ ದಳದ ನಿರಂತರವಾದಂತಹ ಒಂದು ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಈಗ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಈಗ 16 ಅಡಿಯಲ್ಲಿ ಮಗು ಸಿಲುಕಿಕೊಂಡಿರುವುದು, ಜೊತೆಗೆ 20 ಅಡಿ ಆಳವನ್ನ ಆಗಿರುವಂತದ್ದು. ಈಗ ಆ ಮಗು ಇರುವಂತ ಜಾಗದ ಒಂದು ಪ್ರದೇಶದಲ್ಲಿ ಈಗ ರಂಧ್ರವನ್ನು ಹೊಡೆದ ಸಂದರ್ಭದಲ್ಲಿ ಮಗು ಅಳುವಂತಹ ಒಂದು ಶಬ್ದ ಕೇಳಿರುವಂತದ್ದು. ಜೊತೆಗೆ ಈಗಾಗಲೇ ಪ್ರಮುಖವಾಗಿ ಇನ್ನೂ ಅಂದ್ರೆ ಸುತ್ತಲೂ ಕಲ್ಲು ಬಂಡೆ ಆವರಿಸಿರೋದ್ರಿಂದ ಅದನ್ನ ಡಿಗ್ಗಿಂಗ್ ಮಾಡಿ ತೆಗಿಬೇಕಾಗಿದೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ಸ್ವಲ್ಪ ವಿಳಂಬ ಆಗ್ತಿರೋದು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನೂ 2 ಗಂಟೆಗಳ ಕಾಲ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಆಗ್ಬಹುದು ಅಂತ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ನಂತರ ಏನು ಮಗು ಹೊರಗಡೆ ತೆಗಿತಾರ, ಆ ಮಗುವನ್ನ ಪ್ರಾಥಮಿಕ ಚಿಕಿತ್ಸೆ ಕೊಡತಕ್ಕಂತ ಒಂದು ವೆಂಟಿಲೇಟರ್ ಸಹಿತ ಒಂದು ಆಂಬ್ಯುಲೆನ್ಸ್ ಸಹ ಈಗಾಗಲೇ ಸಜ್ಜುಗೊಂಡು ಆ ಸ್ಥಳದಲ್ಲಿ ಇರ್ತಕ್ಕಂಥದ್ದು ಮತ್ತು ಸಿಬ್ಬಂದಿಗೂ ಸಹ ನಿಯೋಜನೆ ಮಾಡಿಕೊಂಡಿರುವಂತು. ಹೀಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಟ್ ಆದ್ರೆ ಈಗ ಅದು ಕಾರ್ಯಾಚರಣೆ ಕಲ್ಲು ಬಂಡೆಯನ್ನು ಹೊಡೆಯುವಂತಹ ಒಂದು ಏನು ಸತತವಾಗಿ ಅದು ಕಲ್ಲು ಬಂಡೆ ಅಡ್ಡಿ ಆಗ್ತಾ ಇದೆ. ಹಾಗಾಗಿ ಅದನ್ನು ಹೊಡೆಯುವಂತ ಕಾರ್ಯದಲ್ಲಿ ಈಗ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ರಾಚಪ್ಪ, ಇನ್ನು ಕಲ್ಲು ಬಂಡೆನ ಹೊಡೆಯೋ ಅಂತ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿದ್ರಿ ನೀವು. ಅದನ್ನ ಹೊರ ತೆಗೆದಾಗ ನೇರವಾಗಿ ಮಗು ರಕ್ಷಣೆ ಆಗ್ಬಿಡುತ್ತಾ ಹೇಗೆ, ಅಥವಾ ಬೇರೆ ಏನಾದರೂ ಸಮಸ್ಯೆ ಎದುರಾಗ್ತಾ ಇದೆಯಾ? ಈಗ ಕ್ಯಾಮ್ರಾದಲ್ಲಿ ಏನಾದರೂ ಕಾಣ್ತಾ ಇದೆಯಾ? ಮಗುವಿನ ಚಲನವಲನದ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ರಾಚಪ್ಪ? ಖಂಡಿತ ಮಧುಸೂದನ್, ಈಗ ಕ್ಯಾಮ್ರಾದಲ್ಲಿ ಸಹ ಮಗುವಿನ ಚಲನವಲನ ಒಂದ್ ಕಡೆ ಕಂಡು ಬರ್ತಾ ಇದ್ದು, ಜೊತೆಗೆ ಏನಂದ್ರೆ ಆಕ್ಸಿಜನ್ ಸಹ ನಿರಂತರವಾಗಿ ಆ ಒಂದು ಕೊಳವೆ ಬಾವಿಯಲ್ಲಿ ಕೊಡ್ತಾ ಇರುವಂತದ್ದು. ಇನ್ನೊಂದೆಡೆ ಏನಂತಂದ್ರೆ ಈಗ ಕಲ್ಲು ಬಂಡೆಯನ್ನ ಹೊಡೆದು ಸುರಕ್ಷಿತವಾಗಿ ಮಗುವನ್ನ ಹೊರಗೆ ತೆರೆಯುವುದು ಒಂದು ಈಗ ರಕ್ಷಣಾ ಕಾರ್ಯದ ಸಿಬ್ಬಂದಿಗಳಿಗೆ ಒಂದು ಸವಾಲಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಲ್ಲು ಬಂಡೆಯನ್ನು ಹೊಡಿಬೇಕಾದ್ರೆ ಅಲ್ಲಿ ಮಷಿನ್ಗಳನ್ನ ಬಳಸಬೇಕಾಗ್ತದೆ. ಹಾಗಾಗಿ ಆ ಮಷಿನ್ಗಳನ್ನ ತೆಗೆದುಕೊಂಡು ಈಗ ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ ಸುತ್ತಮುತ್ತಲೂ ಸಹ ಈಗ ಒಂದು
ಭೂಮಿ ಅದುರುವಂತ ಒಂದು ಶಬ್ದ ಜೊತೆಗೆ ಮಣ್ಣು ಬೀಳುವಂತದ್ದು ಕೂಡ ಆಗ್ತಾ ಇರೋದು. ಹಾಗಾಗಿ ಎಲ್ಲೊಂದು ಕಡೆ ಮಗುವಿಗೂ ಸಹ ತೊಂದರೆ ಆಗ್ತಿದೆ ಅನ್ನುವಂಥದ್ದು ಕೂಡ ಮಾತು ಕೇಳಿ ಬರ್ತದೆ. ಜೊತೆಗೆ ಈಗಾಗಲೇ ಮಗುವಿನ ಒಂದು ಅಳುವಿನ ಶಬ್ದ ಕೇಳಿದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಂತಸ ಒಂದು ರೀತಿಯಲ್ಲಿ ಮನೆ ಮಾಡಿದೆ. ಹಾಗಾಗಿ ಈಗ ಸದ್ಯ ಒಂದು ಆ ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆಯುವುದು ಸಿಬ್ಬಂದಿಗೆ ಒಂದು ಸವಾಲಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು ಮುಗಿಸುವುದು. ರಾಜಪ್ಪ, ಇನ್ನು ಮಗುವಿನ ಆ ಕಡೆಯ ಚಲನವಲನ ಏನಿತ್ತು, ಚಲನವಲನದ ಬಗ್ಗೆ ಕ್ಯಾಮ್ರಾದಲ್ಲಿ ನೋಡಿದಾಗ ದೃಶ್ಯಾವಳಿಗಳಲ್ಲಿ ರಾಜಪ್ಪ? ಖಂಡಿತ ಈಗ ಮಗುವಿನ ಒಂದು ಪಾದಗಳೇನಿದೆ ಆ ಪಾದಗಳು ಅಲುಗಾಡುವಂತ ಸ್ಥಿತಿಯಲ್ಲಿ ಕಂಡು ಬರ್ತಾ ಇತ್ತು. ಹಾಗಾಗಿ ಈಗಾಗಲೇ ಸ್ಥಳದಲ್ಲಿರ್ತಕ್ಕಂಥ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಿಗೂ ಕೂಡ ಇಲ್ಲಿನ ಅಧಿಕಾರಿಗಳು ಮಾಹಿತಿ ನೀಡಿದರೆ ಆ ಮಗುವಿನ ಚಲನವಲನ ಇನ್ನೂ ಸಹ ಯಥಾಸ್ಥಿತಿಯಲ್ಲಿ ಇರುವುದು, ಹಾಗೆ ಆಕ್ಸಿಜನ್ ಪೂರೈಕೆಗೂ ಸಹ ಇರುವುದರಿಂದ ಮಗುವಿನ ಒಂದು ಉಸಿರಾಟ ಮತ್ತು ಅಲ್ಲಿನ ಯಾವ ರೀತಿ ಇದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಕಂಡಿಲ್ಲ. ಆದ್ರೆ ಮಗುವಿನ ಏನು ಕಾಲು ಅಲುಗಾಡುವಂತದ್ದು ಕಂಡು ಬರ್ತಿದೆ ಅಷ್ಟೇ. ಹಾಗಾಗಿ ಈಗ ಮಗುವಿನ ಒಂದು ಇನ್ನೊಂದು ಭಾಗವಾಗಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಅಳುವಿನ ಶಬ್ದ ಕೇಳುವುದರಿಂದ ಒಂದು ರೀತಿಯಲ್ಲಿ ಕಾರ್ಯಾಚರಣೆ ಸಕ್ಸಸ್ ಆಗ್ತಿದೆ ಅನ್ನುವಂಥದ್ದು ಕೂಡ ಒಂದು ರಕ್ಷಣಾ ಸಿಬ್ಬಂದಿಗಳಲ್ಲಿ ಒಂದು ಸತತ ಪ್ರಯತ್ನದ ಫಲವಾಗಿ ಇದೊಂದು ಯಶಸ್ವಿ ಆಗ್ತದೆ ಅನ್ನುವಂಥ ಭಾವನೆ ಕೂಡ ಮೂಡಿದೆ ಮಧುಸೂದನ್. ರಾಜಪ್ಪ, ಇನ್ನು ಮಗುವಿನ ಅಳು ಶಬ್ದ ಕೇಳಿ ಪೋಷಕರಿಗೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜಪ್ಪ? ಖಂಡಿತ ಈಗ ಮಧುಸೂದನ್ ಅವ್ರು ಏನಂದ್ರೆ ಪೂಜಾ ತಾಯಿ ಏನಿದೆ ಆ ತಾಯಿ ನಿನ್ನೆಯಿಂದ ಸಹ ಸಾಕಷ್ಟು ನೋವಿನಲ್ಲಿದ್ರು. ಅಂದ್ರೆ ಇದು ಚೊಚ್ಚಲ ಮಗು ಆಗಿರೋದ್ರಿಂದ ಸಾತ್ವಿಕ ಅವರ ಒಂದು ಮದುವೆಯಾಗಿ 3 ವರ್ಷ ಅಷ್ಟೇ ಆಗಿತ್ತು. ಚೊಚ್ಚಲ ಮಗು ಇತ್ತೀಚೆಗೆ ಅಷ್ಟೇ ಮಗುವಿನ ಒಂದು ಹುಟ್ಟುಹಬ್ಬವನ್ನು ಸಹ ಆಚರಣೆ ಮಾಡಿದ್ರು. ಒಂದು ಸಂತಸ ಕೂಡ ಇತ್ತು. ಹಾಗಾಗಿ ಏನು ಮಾರ್ಚ್ 2ರಂದು ಏನು ಜಮೀನಲ್ಲಿ ಇರ್ತಕ್ಕಂಥ ಇವ್ರದ್ದು ಮನೆ, ಹಾಗಾಗಿ ಒಂದು 2 ಕೊಳವೆ ಬಾವಿಗಳನ್ನ ತೋಡಿದ್ರು. ಅಂದ್ರೆ ಇವ್ರು ಪ್ರಮುಖವಾಗಿ ಲಿಂಬೆಯನ್ನ ಬೆಳೀತಾರೆ. ಹೀಗಾಗಿ ಲಿಂಬೆಗೆ ಬರದ ಭೀಕರ ಬರ ಹಿನ್ನೆಲೆ ನೀರನ್ನು ತೊಂದರೆ ಆಗ್ತಾ ಇತ್ತು. ಹಾಗಾಗಿ 2 ಬೋರ್ವೆಲ್ ಅನ್ನ ಕೊರೆಸಿದ್ರು ಸಹ ನೀರು ಸಮರ್ಪಕವಾಗಿ ಸಿಕ್ಕಿರಲಿಲ್ಲ. ಆದ್ರೆ ಅದೇ ಇರುವಂತ ಒಂದು ಏನು ಕೊಳವೆ ಬಾವಿಯಲ್ಲಿ ಮೋಟರ್ ಇಳಿಸುವಂತದ್ದಾಗಿತ್ತು. ಇನ್ನೊಂದು ಈಗೇನು ಮಗು ಕೊಳವೆ ಬಾವಿ ಬಿದ್ದಿ ಅದರ ಬಾವಿ ಅಂದ್ರೆ ಅದ್ರ ಮೇಲೆ ಯಾವುದೇ ಮುಚ್ಚಿರಲಿಲ್ಲ. ಹಾಗಾಗಿ ಆ ಮಗು ಆಟ ಆಡ್ತಾ ಹೋಗಿ ಬಿದ್ದಿದೆ ಅನ್ನುವಂಥದ್ದು ಕೂಡ ಈಗ ಪೋಷಕರು ಹೇಳುವಂಥದ್ದು. ಹಾಗಾಗಿ ಪ್ರಮುಖವಾಗಿ ಈಗ ಎಲ್ಲಾ ರೀತಿ ರಕ್ಷಣಾ ಕಾರ್ಯಾಚರಣೆ ಸಹ ಮುಂದುವರೆದಿದೆ. ಆದಷ್ಟು ಬೇಗ ಮಗುವನ್ನು ಸುರಕ್ಷಿತವಾಗಿ ತೆಗೆಯುವಂತ ಕಾರ್ಯದಲ್ಲಿ ಸಿಬ್ಬಂದಿ ನಿರತರಾಗಿದ್ದಾರೆ. ರಾಜಪ್ಪ, ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.